ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಕಾವೇರ್ತಾ ಇದೆ. ನಾಮಪತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಂಪಡೆಯೋದಿಲ್ಲ ಅಂತ ಹೇಳಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಡ್ತಾರೆ. ನಾನು ಕಣದಿಂದ ಹಿಂದೆ ಸರಿಯುವಂತ ಮಾತಿಲ್ಲ, ಹಿಂದೆ ಸರಿ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ, ಯಾವ ನಾಯಕನಿಂದಲೂ ಕೂಡ ನನಗೆ ಕರೆ ಬಂದಿಲ್ಲ. ಸಾದಿಕ್ ಪೈಲ್ವಾನ್ ಜೊತೆ ಮಾತುಕತೆ ಆಗಿದೆ, ಕಣದಿಂದ ಹಿಂದೆ ಸರಿ ಅಂತ ಯಾರು ಹೇಳಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಕೊಟ್ಟಿರುವಂತ ಹೇಳಿಕೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು. ಇವತ್ತು ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಆಗಿರುವುದಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುತ್ತದೆ. ಪ್ರಮುಖವಾಗಿ ಈ ಬಾರಿ ಏನು ಎಸ್ಡಿಪಿಐ ಇಂದ ಅಫ್ಸರ್ ಕೂಡ್ಲಿಪೇಟೆ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರಿಗೆ ತಾವು ದಾವಣಗೆರೆ ದಕ್ಷಿಣ ಚುನಾವಣೆ ಕಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು, ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇಲ್ಲ ಇನ್ನೊಂದು ಕಡೆಗೆ 22 ಜನ ಅಲ್ಪಸಂಖ್ಯಾತರು ಇರೋದ್ರಿಂದ ಅವರ ಬಂಡಾಯವನ್ನು ಶಮನ ಮಾಡೋಕೆ ನಾಮಪತ್ರ ಹಿಂಪಡೆಯೋಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಈ ರೀತಿ ಏನಾದರೂ ಅನುಭವ ನಿಮ್ಗೆ ಇದಕ್ಕೇನಾದ್ರೂ ಬಂತ ಹೇಗೆ ಅಂತ? ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ, ಇದು ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗ್ ಅಲ್ಲಿ ಬಿಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತ ಹೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು. ಪರ್ಯಾಯಕ್ಕಾಗಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಬಹಳ ವಿಶೇಷ ಏನಂತಿದ್ರೆ ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ವಾಲಂಟಿಯರ್ ಆಗಿ ಇತರ ಕಾರ್ಯಕರ್ತರು, ಇತರ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಸಂಘಟನೆಗಳ ಕಾರ್ಯಕರ್ತರಿದ್ದಾರೆ, ಹೋರಾಟಗಾರರಿದ್ದಾರೆ, ಆಕ್ಟಿವಿಸ್ಟ್ ಇದ್ದಾರೆ. ನನ್ನ ಪರವಾಗಿ ಚುನಾವಣಾ ಕಣದಲ್ಲೇ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಒಳ್ಳೆಯ ಒಂದು ಫಲಿತಾಂಶ ದಕ್ಷಿಣ ಈ ವಿಧಾನಸಭಾ ಕ್ಷೇತ್ರದಿಂದ ಮಧ್ಯ ಕರ್ನಾಟಕದಿಂದ ಎಸ್ಡಿಪಿಐ ಒಂದು ಪತಾಕೆ ಹಾರಿಸಲಿಕ್ಕಿದ್ದೇವೆ. ಸರ್, ಈಗ ನಿನ್ನೆ ಒಂದು ಸಭೆ ಮಾಡ್ತಾರೆ ಅಲ್ಪಸಂಖ್ಯಾತ ಈ ಬಂಡಾಯ ಅಭ್ಯರ್ಥಿಗಳೆಲ್ಲ. ಆ ಸಭೆ ಕುರಿತಾಗಿ ಏನಾದ್ರು ಮಾಹಿತಿ ಬಂದಿರ್ತ, ತಮಗೇನಾದ್ರೂ ಆಹ್ವಾನ ಸಿಕ್ಕಿತ್ತ ಅಂತ? ಬಹಳಷ್ಟು ಮೀಟಿಂಗ್ಗಳಾಗ್ತಾ ಇದೆ. ನನಗೆ ಇರುವಂತಹ ಮಾಹಿತಿ ಪ್ರಕಾರ ಬಹಳಷ್ಟು ಸ್ವತಂತ್ರ ಅಭ್ಯರ್ಥಿಗಳು ಯಾರೆಲ್ಲ ಹಾಕಿದ್ದಾರೆ ಇವತ್ತು ವಾಪಸ್ ತಗೊಳ್ಳುವಂತಹ ಸಾಧ್ಯತೆಗಳಿವೆ. ಇದೆಲ್ಲ ಸಾಧ್ಯತೆಗಳು. ಯಾಕಂದ್ರೆ ಇದು ಡೆಮೋಕ್ರಸಿ, ಅವರ ರೈಟ್ಸ್ ಅನ್ನ ನಾವು ಕಂಪೇಲ್ ಮಾಡ್ಲಿಕ್ಕಾಗಲ್ಲ. ಬಹಳಷ್ಟು ಜನ ನನಗೆ ಪರ್ಸನಲ್ ಆಗಿ ಕಮ್ಯುನಿಕೇಟ್ ಮಾಡಿದ್ದಾರೆ. ನಾವು ವಾಪಸ್ ತಗೊಂಡು ನಿಮ್ಮ ಪರವಾಗಿ ಓಪನ್ ಆಗಿ ಕ್ಯಾಂಪೇನಿಂಗ್ ಬರ್ತೀವಿ ಅಂತ ಹೇಳಿದ್ದಾರೆ. ಹೆಸರು ನಾನು ಈಗಲೇ ಹೇಳಲ್ಲ, ಇವತ್ತು ಸಂಜೆ ಮುಗಿಲ್ಲ. ಎಷ್ಟು ಜನ ಮಾಡಿದ್ದಾರೆ ಸರ್ ನಿಮಗೆ ಕರೆ ಮಾಡಿ? ಎಷ್ಟು ಜನ ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ? ಈಗ ಟೋಟಲ್ 8 ಜನ ಭೇಟಿಯಾಗಿದ್ದಾರೆ. ವೈಯಕ್ತಿಕ ಹೆಸರು ನಾನು ಡಿಸ್ಕ್ಲೋಸ್ ಮಾಡಲ್ಲ, ಯಾಕಂದ್ರೆ ಇದು ನಿಮಗೆ ಗೊತ್ತುಂಟು ವಿಚಾರ. ನಾಳೆ ಅದೆಲ್ಲ ಕ್ಲಿಯರ್ ಆಗ್ತದೆ. ಕೆಲವರು ಬಹಿರಂಗವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ, ಕೆಲವರು ಇಂಟರ್ನಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ. ಇಲ್ಲೊಂದು ಪಾಠ ಕಲಿಸಲೇಬೇಕು ಈ ಸ್ಥಾಪಿತ ಹಿತಾಸಕ್ತಿಗಳಿಗೆ, ಈ ಫ್ಯಾಮಿಲಿ ಡೈನೆಸ್ಟಿಗೆ ಅಂತ ಅವರು ನಿರ್ಧಾರ ಮಾಡಿ ಆಗಿದೆ. ಒಳ್ಳೆಯ ಒಂದು ವಿಪುಲವಾದಂತಹ ಅವಕಾಶ ನನಗೆ ಈ ಬಾರಿ ಈ ದಕ್ಷಿಣ ಕ್ಷೇತ್ರದಲ್ಲಿ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿದೆ. ಇದನ್ನ ಮತವಾಗಿ ಕನ್ವರ್ಟ್ ಆದ್ರೆ ಈ ಬಾರಿ ಇಲ್ಲಿಂದ ಒಂದು ಅಹಿಂದ ವರ್ಗದ ಧ್ವನಿಯಾಗಿ ವಿಧಾನಸಭೆಗೆ ನಾನು ಪ್ರವೇಶಿಸುವಂತದ್ದು ಶತಸಿದ್ಧ. ಮತ್ತು ಈ ಅಹಿಂದ ವರ್ಗದ ಏನೆಲ್ಲ ಇಶ್ಯೂಗಳಿವೆ ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಸರ್. ಅದರ ಬಗ್ಗೆ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಲಿಕ್ಕಿದ್ದೇನೆ ಎಂಬ ವಿಶ್ವಾಸ ನನಗಿದೆ. ಏನು ಇದಿಷ್ಟು ಪಕ್ಷೇತರ ಎಸ್ಡಿಪಿಐ ಇಂದ ಸ್ಪರ್ಧೆ ಮಾಡಿರುವಂತಹ ಅಫ್ಸರ್ ಕೂಡ್ಲಿಪೇಟೆ ಅವರ ಮಾತಾಯಿತು. ಒಟ್ಟಾರೆಗೆ ನನ್ನ ಒಂದು ಸ್ಪರ್ಧೆಯಲ್ಲಿ ಕಡಖಂಡಿತ ಅನ್ನುವಂತಹ ನಿಟ್ಟಿನ ಮೂಲಕ ಇನ್ನು ಈಗ ಉಳಿದಿರುವಂತಹ 18 ಜನಗಳ ಪೈಕಿ ಓರ್ವರು ಮತ್ತೆ ತಮ್ಮ ಒಂದು ಸ್ಪರ್ಧೆಯನ್ನು ಖಚಿತಪಡಿಸುವಂತ ಉಳಿದಂತಹ 17 ಜನ ನಡೆಯಾಗಲೇ ನಿಗೂಢವಾಗಿರುವಂತದ್ದು. ಪ್ರಮುಖವಾಗಿ ಅಫ್ಸರ್ ಕೂಡ್ಲಿಪೇಟೆ ಅವರು ಇಲ್ಲಿ ಯಾವುದೇ ರೀತಿ ಇಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಎತ್ತುಕೊಂಡು ಹೋಗಿ ಚುನಾವಣೆಯನ್ನ ಮಾಡ್ತೇನೆ, ಆದ್ರೆ ನನಗೆ ಯಾರು ಕೂಡ ಏನು ನಾಮಪತ್ರ ಹಿಂಪಡೆಯೋಕೆ ಯಾರು ಒತ್ತಡ ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿರೋದು. ಇನ್ನೊಂದು ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವರ ಜೊತೆ ಇಂಟರ್ನಲ್ ಟಾಕ್ ನಡೆದಿದೆ. ಸೊ ಅದೇನಾದ್ರೂ ಸಕ್ಸಸ್ ಆದ್ರೆ ನಮಗೆ ಜಯ ಕಟ್ಟಿ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ ಕಾವೇರ್ತಾ ಇದೆ. ನಾಮಪತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಂಪಡೆಯೋದಿಲ್ಲ ಅಂತ ಹೇಳಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಡ್ತಾರೆ. ನಾನು ಕಣದಿಂದ ಹಿಂದೆ ಸರಿಯುವಂತ ಮಾತಿಲ್ಲ, ಹಿಂದೆ ಸರಿ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ, ಯಾವ ನಾಯಕನಿಂದಲೂ ಕೂಡ ನನಗೆ ಕರೆ ಬಂದಿಲ್ಲ. ಸಾದಿಕ್ ಪೈಲ್ವಾನ್ ಜೊತೆ ಮಾತುಕತೆ ಆಗಿದೆ, ಕಣದಿಂದ ಹಿಂದೆ ಸರಿ ಅಂತ ಯಾರು ಹೇಳಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಕೊಟ್ಟಿರುವಂತ ಹೇಳಿಕೆ.
ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು. ಇವತ್ತು ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಆಗಿರುವುದಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಈ ಬಾರಿ ಏನು ಎಸ್ಡಿಪಿಐ ಇಂದ ಅಫ್ಸರ್ ಕೊಡ್ಲಿಪೇಟೆ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾನೆ. ಸರಿಗೆ ತಾವು ದಾವಣಗೆರೆ ದಕ್ಷಿಣ ಚುನಾವಣೆ ಕಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು, ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇಲ್ಲ ಇನ್ನೊಂದು ಕಡೆಗೆ 22 ಜನ ಅಲ್ಪಸಂಖ್ಯಾತರು ಇರೋದ್ರಿಂದ ಅವರ ಬಂಡಾಯವನ್ನು ಶಮನ ಮಾಡೋಕೆ ನಾಮಪತ್ರ ಹಿಂಪಡೆಯೋಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಈ ರೀತಿ ಏನಾದರೂ ಅನುಭವ ನಿಮಗೆ ಇದಕ್ಕೇನಾದ್ರೂ ಬಂತ ಹೇಗೆ ಅಂತ? ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಒಂದು ಇನ್ನೊಂದು ಹೋರಾಟ ಇದು, ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗ್ ಅಲ್ಲಿ ಬಿಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತ ಹೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು. ಪರ್ಯಾಯಕ್ಕಾಗಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಬಹಳ ವಿಶೇಷ ಏನಂತಿದ್ರೆ ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ವಾಲಂಟಿಯರ್ ಆಗಿ ಇತರ ಕಾರ್ಯಕರ್ತರು, ಇತರ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಸಂಘಟನೆಗಳ ಕಾರ್ಯಕರ್ತರಿದ್ದಾರೆ, ಹೋರಾಟಗಾರರಿದ್ದಾರೆ, ಆಕ್ಟಿವಿಸ್ಟ್ ಇದ್ದಾರೆ. ನನ್ನ ಪರವಾಗಿ ಚುನಾವಣಾ ಕಣದಲ್ಲೇ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಒಳ್ಳೆಯ ಒಂದು ಫಲಿತಾಂಶ ದಕ್ಷಿಣ ಈ ವಿಧಾನಸಭಾ ಕ್ಷೇತ್ರದಿಂದ ಮಧ್ಯ ಕರ್ನಾಟಕದಿಂದ ಎಸ್ಡಿಪಿಐ ಒಂದು ಪತಾಕೆ ಹಾರಿಸಲಿಕ್ಕಿದ್ದೇವೆ. ಸರ್, ಈಗ ನಿನ್ನೆ ಒಂದು ಸಭೆ ಮಾಡ್ತಾರೆ ಅಲ್ಪಸಂಖ್ಯಾತ ಈ ಬಂಡಾಯ ಅಭ್ಯರ್ಥಿಗಳೆಲ್ಲ. ಆ ಸಭೆ ಕುರಿತಾಗಿ ಏನಾದ್ರು ಮಾಹಿತಿ ಬಂದಿತ್ತ? ತಮಗೇನಾದ್ರು ಆಹ್ವಾನ ಸಿಕ್ಕಿತ್ತ ಅಂತ? ಬಹಳಷ್ಟು ಮೀಟಿಂಗ್ಗಳಾಗ್ತಾ ಇದೆ. ನನಗೆ ಇರುವಂತಹ ಮಾಹಿತಿ ಪ್ರಕಾರ ಬಹಳಷ್ಟು ಸ್ವತಂತ್ರ ಅಭ್ಯರ್ಥಿಗಳು ಯಾರೆಲ್ಲ ಹಾಕಿದ್ದಾರೆ ಇವತ್ತು ವಾಪಸ್ ತಗೊಳ್ಳುವಂತಹ ಸಾಧ್ಯತೆಗಳಿವೆ. ಇದೆಲ್ಲ ಸಾಧ್ಯತೆಗಳು. ಯಾಕಂದ್ರೆ ಇದು ಡೆಮೋಕ್ರಸಿ, ಅವರ ರೈಟ್ಸ್ ಅನ್ನ ನಾವು ಕಂಪೇಲ್ ಮಾಡ್ಲಿಕ್ಕಾಗಲ್ಲ. ಬಹಳಷ್ಟು ಜನ ನನಗೆ ಪರ್ಸನಲ್ ಆಗಿ ಕಮ್ಯುನಿಕೇಟ್ ಮಾಡಿದ್ದಾರೆ. ನಾವು ವಾಪಸ್ ತಗೊಂಡು ನಿಮ್ಮ ಪರವಾಗಿ ಓಪನ್ ಆಗಿ ಕ್ಯಾಂಪೇನಿಂಗ್ ಬರ್ತೀವಿ ಅಂತ ಹೇಳಿದ್ದಾರೆ. ಹೆಸರು ನಾನು ಈಗಲೇ ಹೇಳಲ್ಲ, ಇವತ್ತು ಸಂಜೆ ಮುಗಿದ. ಎಷ್ಟು ಜನ ಮಾಡಿದ್ದಾರೆ ಸರ್ ನಿಮಗೆ ಕರೆ ಮಾಡಿ? ಎಷ್ಟು ಜನ ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ? ಈಗ ಟೋಟಲ್ 8 ಜನ ಭೇಟಿಯಾಗಿದ್ದಾರೆ. ವೈಯಕ್ತಿಕ ಹೆಸರು ನಾನು ಡಿಸ್ಕ್ಲೋಸ್ ಮಾಡಲ್ಲ, ಯಾಕಂದ್ರೆ ಇದು ನಿಮಗೆ ಗೊತ್ತುಂಟು ವಿಚಾರ. ನಾಳೆ ಅದೆಲ್ಲ ಕ್ಲಿಯರ್ ಆಗ್ತದೆ. ಕೆಲವರು ಬಹಿರಂಗವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ, ಕೆಲವರು ಇಂಟರ್ನಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ. ಇಲ್ಲೊಂದು ಪಾಠ ಕಲಿಸಲೇಬೇಕು ಈ ಸ್ಥಾಪಿತ ಹಿತಾಸಕ್ತಿಗಳಿಗೆ, ಈ ಫ್ಯಾಮಿಲಿ ಡೈನೆಸ್ಟಿಗೆ ಅಂತ ಅವರು ನಿರ್ಧಾರ ಮಾಡಿ ಆಗಿದೆ. ಒಳ್ಳೆಯ ಒಂದು ವಿಪುಲವಾದಂತಹ ಅವಕಾಶ ನನಗೆ ಈ ಬಾರಿ ಈ ದಕ್ಷಿಣ ಕ್ಷೇತ್ರದಲ್ಲಿ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿದೆ. ಇದನ್ನ ಮತವಾಗಿ ಕನ್ವರ್ಟ್ ಆದ್ರೆ ಈ ಬಾರಿ ಇಲ್ಲಿಂದ ಒಂದು ಅಹಿಂದ ವರ್ಗದ ಧ್ವನಿಯಾಗಿ ವಿಧಾನಸಭೆಗೆ ನಾನು ಪ್ರವೇಶಿಸುವಂತದ್ದು ಶತಸಿದ್ಧ. ಮತ್ತು ಈ ಅಹಿಂದ ವರ್ಗದ ಏನೆಲ್ಲ ಇಶ್ಯೂಗಳಿವೆ ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಸರ್. ಅದರ ಬಗ್ಗೆ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಲಿಕ್ಕಿದ್ದೇನೆ ಎಂಬ ವಿಶ್ವಾಸ ನನಗಿದೆ. ಏನು ಇದಿಷ್ಟು ಪಕ್ಷೇತರ ಎಸ್ಡಿಪಿಐ ಇಂದ ಸ್ಪರ್ಧೆ ಮಾಡಿರುವಂತಹ ಅಫ್ಸರ್ ಕೊಡ್ಲಿಪೇಟೆ ಅವರ ಮಾತಾಯಿತು. ಒಟ್ಟಾರೆಗೆ ನನ್ನ ಒಂದು ಸ್ಪರ್ಧೆಯಲ್ಲಿ ಕಡಖಂಡಿತ ಅನ್ನುವಂತಹ ನಿಟ್ಟಿನ ಮೂಲಕ ಇನ್ನು ಈಗ ಉಳಿದಿರುವಂತಹ 18 ಜನಗಳ ಪೈಕಿ ಓರ್ವರು ಮತ್ತೆ ತಮ್ಮ ಒಂದು ಸ್ಪರ್ಧೆಯನ್ನು ಖಚಿತಪಡಿಸುವಂತೆ ಇನ್ನು ಉಳಿದಂತಹ 17 ಜನ ನಡೆ ಈಗಾಗಲೇ ನಿಗೂಢವಾಗಿರುವಂತದ್ದು. ಪ್ರಮುಖವಾಗಿ ಅಫ್ಸರ್ ಕೊಡ್ಲಿಪೇಟೆ ಅವರು ಇಲ್ಲಿ ಯಾವುದೇ ರೀತಿ ಇಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಎತ್ತಿಕೊಂಡು ಹೋಗಿ ಚುನಾವಣೆಯನ್ನ ಮಾಡ್ತೇನೆ, ಆದ್ರೆ ನನಗೆ ಯಾರು ಕೂಡ ಏನು ನಾಮಪತ್ರ ಹಿಂಪಡೆಯೋಕೆ ಯಾರು ಒತ್ತಡ ಹಾಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿರೋದು. ಇನ್ನೊಂದು ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ಇಂಟರ್ನಲ್ ಟಾಕ್ ನಡೆದಿದೆ. ಸೊ ಅದೇನಾದ್ರೂ ಸಕ್ಸಸ್ ಆದ್ರೆ ನಮಗೆ ಜಯ